ಇವತ್ತು ನಾನು ಊಟಕ್ಕೆ ರಾಗಿ ರೊಟ್ಟಿ ಮಾಡತ್ತೀನಿ. ಇಲ್ಲ ಗ್ರೀನ್ ಟೀ ಇಟ್ಟೇನಿ. ಇದು ಬೀನ್ಸ್ ಕುದಿಯಾಕೆ ಇಟ್ಟೇನಿ ಕಟ್ ಮಾಡಿ. ಆಮೇಲೆ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ. ಈಗ ಬೀನ್ಸಿಗೆ ಒಗ್ಗರಣೆ ಇದು ಮಾಡಿಟ್ಟೇನಿ. ಏನು ಪಟ ರೊಟ್ಟಿ ಅಷ್ಟು ರಾಗಿ ರೊಟ್ಟಿ ಇರೋದು ಲಟ್ಟಿಸಿ ಅವ್ರಿಗೆ ಬಾಕ್ಸ್ ಹಾಕಿ ಮತ್ತು ನಾ ಸೈಕ್ಲಿಂಗ್ ಹೋಗ್ಬೇಕು. ಇದು ನೋಡ್ರಿ ರೊಟ್ಟಿ ಹಾಕಿದೆ ಮತ್ತೊಂದು ಇದು ಮಾಡಕ್ಕೆ ಫಾಸ್ಟ್ ಆಗ್ತವೆ. ಆಮೇಲೆ ಆರೋಗ್ಯಕ್ಕೂ ಭಾಳ ಚಲೋ. ಮುದ್ದಿನ ಮನೆಯಾಗ ತಿನ್ನಂಗಿಲ್ಲ ಯಾರು, ಅದಕ್ಕೆ ನಾನು ರೊಟ್ಟಿನ ಮಾಡ್ತೇನೆ. ಆಯ್ತಾಯ್ತು ಬಿಡುವ. ನನಗೆ ಇಲ್ಲಿ ಬಿಸಿ ಇಡೋ ತ್ರಾಸ ಆಗ್ತಿರ್ತೈತಿ. ಸ್ವಲ್ಪ ಹೋಗಿ ಕೊಡ್ತೇನೆ ನಡಿ ತಿನ್ನೋಗೋದು ಫಸ್ಟ್. ಹಾಂ ಪಟ ತಗೋ ಮನೇನ ಇಲ್ಲ ಅದಾವ ನೋಡಿ ಹೋಗೋಣ. ಇದೆ ಅದಾವ. ಹಾಂ ಏನಿಲ್ಲ, ನೀರು ಕೇಳತ್ತಾಳ ತಗೋವ ಅಂದೆ. ಈ ಜೋಳದ ರೊಟ್ಟಿ ಜೊತೆ ಇವಕ್ಕೂ ನೀರು ಹಚ್ಚಬೇಕು. ಇದನ್ನ ಸ್ವಲ್ಪ ಕಲಿಸಿ ಮತ್ತೊಂದು ಕುದಿಸ್ತೇನೆ. ನಾನು ವಾಕಿಂಗ್ ಮಾಡಿ ಬಂದು ಮತ್ತು ಸ್ನಾನ ಎಲ್ಲ ಮಾಡಿ ಮಕ್ಕಳಿಗೆ ರಾಗಿ ರೊಟ್ಟಿ ಬೀನ್ಸ್ ಪಲ್ಯ ಅವಲಕ್ಕಿ ನಾಷ್ಟ ಮಾಡಿ ಬಾಕ್ಸ್ ಕಟ್ಟಿ ನಾಷ್ಟ ಮಾಡಿ ಸ್ಕೂಲು ಆಫೀಸ್ಗೆಲ್ಲ ಕಳಿಸಿದೆ. ಅದಾದಮೇಲೆ ಮತ್ತು ನಾನು ಸೈಕ್ಲಿಂಗ್ ಹೋದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ, 6 ಗಂಟೆಗೆ ಎದ್ಬಿಟ್ಟೆ. ಮತ್ತು ಅದಕ್ಕೆ ಬರೀ ವಾಕಿಂಗ್ ಅಷ್ಟು ಮುಗಿಸ್ಕೊಂಡು ಬಂದೆ. ಅಡುಗೆ ಮಾಡಿ ಈಗ ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದೆ. ನಂದು ಇವತ್ತಿನ ಕ್ಯಾಲ್ರಿ ಬರ್ನ್ ತೋರಿಸ್ತೇನೆ ನೋಡಿರಿ. ಸ್ಟೆಪ್ಸ್ ಬಂದು 9700 ಐತಿ. ಸ್ಟೆಪ್ಸ್ ನೋಡ್ರಿ 9700 ಐತಿ. ಕ್ಯಾಲ್ರಿ 986 ಕ್ಯಾಲ್ರೀಸ್ ಐತಿ. ಇದ್ರೊಳಗೆ ಸೈಕಲ್ದೆಷ್ಟು ಇದ್ರದ್ದೆಷ್ಟು ತೋರಿಸ್ತದೆ ನೋಡ್ರಿ. ಸೈಕ್ಲಿಂಗ್ದ 56 ಮಿನಿಟ್ಸ್ 11 ಸೆಕೆಂಡ್ ಐತಿ. ಟೋಟಲ್ 604 ಕ್ಯಾಲ್ರಿ ಬರ್ನ್ ಆಗೈತೆ ಇದ್ರದ್ದು. ವಾಕಿಂಗದ್ದು 1 hour 20 minutes ಐತಿ. ಇದ್ರದ್ದು 350 ಐತಿ. ಸೊ 6.5 ಕಿಲೋಮೀಟ್ರ್ ನಡೆದೆ ನಾನು. ಇಲ್ಲೇ ಆಲ್ಮೋಸ್ಟ್ 8000 ಸ್ಟೆಪ್ಸ್ ಕವರ್ ಆಗಿಬಿಟ್ಟವು. ಸೊ ಓವರಾಲ್ ಇಷ್ಟಾಗೈತಿ. ಈಗ ನಾನು ಒಂದು ಬನಾನ ತಿಂತೀನಿ. ತಿಂದು ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಣಗಿ ಹಾಕೋದೈತಿ. ಬಟ್ಟೆ ಒಣಗಿ ಹಾಕಿ ಆಮೇಲೆ ಚಹಾ ಅದು ಕುಡಿದು ನಾಷ್ಟ ಮಾಡ್ತೇನೆ. ನಾವು ಹೆಂಗಸರು ಯೂಸ್ವಲಿ ಏನು ಮಾಡ್ತೀವಿ, ಅದು ಕೆಲಸ ಆದಮೇಲೆ ನಾಷ್ಟ ಮಾಡೋದು, ಇದು ಕೆಲಸ ಆದಮೇಲೆ ಊಟ ಮಾಡೋದು ಅಂದ್ಕೊಂಡು ಲೇಟ್ ಮಾಡ್ತೀವಿ. ಗ್ಯಾಸ್ ಫಾರ್ಮೇಷನ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಗ್ಯಾಸ್ ಆಗಿ ಅದು ಹಸುನು ಹೋಗಿಬಿಡ್ತೈತಿ. ಸೊ ಅದಕ್ಕೆ ಅಟ್ಲೀಸ್ಟ್ ನಿಮಗೆ ಕುಂತು ಭಾಳತನ ಒಂದು 10 ನಿಮಿಷ ಟೈಮ್ ಇಲ್ಲ, ಅಥವಾ ನಂಗೆ ಹಂಗಾಗಿ ಫಾಸ್ಟಾಗಿ ತಿನ್ನೋಕೆ ಇಷ್ಟ ಆಗಲ್ಲ ಅಂದ್ರೆ ಯಾವುದಾದ್ರೂ ಹಣ್ಣು ತಿನ್ನಿರಿ. ಸ್ಪೆಷಲಿ ಬಾಳೆಹಣ್ಣು ಚಲೋ ಅನಿಸ್ತೈತೆ. ಯಾಕಂದ್ರೆ ಫಾಸ್ಟೂ ಆಗ್ತೈತಿ, ಹೊಟ್ಟೆ ತುಂಬತೈತಿ. ಗ್ಯಾಸ್ ಒಂದು ಸ್ವಲ್ಪನೂ ಗ್ಯಾಸ್ ಆಗಕ್ಕೆ ಬಿಡೋಂಗಿಲ್ಲ. ಹೆವಿ ಅನ್ನಿಸ್ತೈತಿ, ಭಾಳ ಹೊತ್ತನ ಹಸು ಅನ್ನೋಂಗಿಲ್ಲ.
ಕೇಳಿರ್ಬೇಕು. ಹೌದು ಗೊತ್ತಿದೆ. ಅದೇ ರಸ್ತೆಯಲ್ಲಿ ಒಂದೇ ಕಡೆ ಗಾಡಿಗಳು ಬರ್ತವೆ ಹೋಗ್ತವೆ. ಹಾಗೆ ಇದು ಒಂದೇ ರಸ್ತೆ ಅಮ್ಮ. ಇದರಲ್ಲೂ ಗಾಡಿ ಒಂದೇ ಕಡೆಯಿಂದಲೇ ಹೋಗೋದು. ಅದು ಪ್ರೀತಿಯ ಗಾಡಿ. ಅದು ನನ್ನ ಕಡೆಯಿಂದ ಮಾತ್ರ. ಅನುಪಮಗೆ ನನ್ನ ಬಗ್ಗೆ ಯಾವತ್ತೂ ಏನು ಅಭಿಪ್ರಾಯ ಇರೋದಿಲ್ಲ, ಮುಂದೆ ಇರೋದಿಲ್ಲ. ಜನ ಅದನ್ನೇ ಮಾತಾಡೋದು. ಎಲ್ರಿಗೂ ಅನುಮಾನ ಇದೆ, ಇವನ್ ಮನಸ್ಸಲ್ಲಿ ನಿನ್ ಮೇಲೆ ಏನೋ ಇದೆ ಅಂತ. ನೀವು ಹೇಳ್ತಾ ಇರೋದು ನಾನು ಅನುಪಮ ಹಣೆಯಲ್ಲಿ ಕುಂಕುಮ ಇಟ್ಟು ಅವರ ಅನುಮಾನನ ನಿಜ ಮಾಡಬೇಕು ಅಂತ. ಹಾಗಾದ್ರೆ ಅವ್ರು ಹೇಳಿದ್ದು ಸರಿ, ಅನುಪಮ ಅದೇ ತಪ್ಪು ಅಂತ ನಾನು ಸಾಬೀತು ಮಾಡ್ಬೇಕಾ ಈಗ? ಸುಮ್ಮನೆ ಫೋನ್ ಮಾಡಿ. ಅನುಪಮ ಯಾವತ್ತೂ ತಪ್ಪು ಮಾಡಿಲ್ಲ, ಮುಂದೇನು ಮಾಡೋದಿಲ್ಲ. ಬೇರೆಯವ್ರ ಈ ವಿಷಯನ ಒಪ್ಲಿ ಬಿಡ್ಲಿ, ಅವ್ರಿಗೆ ಗೊತ್ತಿರಲಿ ಬಿಡ್ಲಿ, ನನ್ನ ಮನಸ್ಸಿಗೆ ಗೊತ್ತಿದೆ. ಅನುಪಮ ಮನಸ್ಸಲ್ಲಿ ನನಗೋಸ್ಕರ ಪ್ರೀತಿ ಹಿಂದೇನು ಇರಲಿಲ್ಲ, ಮುಂದೇನು ಬರೋದಿಲ್ಲ. ಅವಳ ಪಾಲಿಗೆ ನಾನು ಕೇವಲ ಒಬ್ಬ ಕೇಳಿಯ. ಮತ್ತೆ ನಿನ್ ಪಾಲ್ಗೆ? ನನ್ನ ಪಾಲಿಗೆ ಹಾಯ್ ರೀ, ಇವತ್ತು ಅಡುಗೆ ಎಲ್ಲ ಆಗೈತಿ, ನಾಷ್ಟ ಆಗೈತಿ. ರಾತ್ರಿ ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡೀನಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಅಂತೇನಿಲ್ಲ. ಇಂಥ ಟೈಮ್ ಒಳಗೆ ನಾನು ಇದು ಅಗಸಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ. ಈ ಥರ ಚಟ್ನಿ ಪುಡಿ ಅದೈತಲ್ಲ ಅವನ್ನೆಲ್ಲ ಮಾಡಿ ಇಟ್ಕೊತೀನಿ. ಇದು ನೋಡಿರಿ 250 ಗ್ರಾಮ್ದು ಐತಿ, 36 ರೂಪೀಸ್ ಐತಿದೆ. ಬ್ಲ್ಯಾಕ್ ಸೀಡ್ಸ್ ಅಂತಲ್ಲ ಅದು, ಇದೆ ಆರೋಗ್ಯಕ್ಕೆ ಭಾಳ ಚಲೋ. ಇದು ಇದು ಇರ್ತೈತಿ, ಐರನ್ ಇರ್ತೈತಿ, ಆಮೇಲೆ ಒಮೆಗಾ 3 ಇರ್ತೈತಿ. ಇದು ಹೇರ್ಸ್ಗೆ, ಸ್ಕಿನ್ಗೆ, ಕಣ್ಣಿಗೆಲ್ಲ ಭಾಳ ಚಲೋ, ವೆಯ್ಟ್ ಲಾಸ್ಗೆ ಭಾಳ ಚಲೋ. ಜಸ್ಟ್ ಇದನ್ನು ಡೈಲಿ 1 ಟೀ ಸ್ಪೂನಷ್ಟು ಚಟ್ನಿ ತಿಂದ್ರೆ ಸಾಕು. ನಾರ್ಮಲ್ ಅನ್ನ, ಇದ್ರೊಳಗೆ ರೊಟ್ಟಿ, ಚಪಾತಿ, ಕಟ್ಟಗೆ ರೊಟ್ಟಿ ಎಲ್ಲದ್ರೊಳಗೂ ಫಸ್ಟಿಗೆ ಇದನ್ನು ಹುರ್ಕೋಬೇಕು. ಹುರ್ಕೊಳ್ಳೋದು ಭಾಳ ಅಂದ್ರೆ ಟೆಕ್ನಿಕ್ ಐತಿ, ಅದೇ ಥರನೇ ಹುರ್ಕೋಬೇಕು. ಆಮೇಲೆ ಇವನು ಒಂದು ಸ್ವಲ್ಪ ನೀರು ಹಚ್ಚಿದ್ರೆ ಜಲ್ ಗತ್ತೆ ಆಗ್ತಾವೆ. ಸೊ ಹುಷಾರಿರ್ರಿ, ಇವ್ನು ಮೊಸರೊಳಗದು ತಿನ್ನಕ್ಕೆ ಹೋಗ್ಬಾರ್ದು ಈ ಚಟ್ನಿ. ಹೇರ್ಸ್ಗೆ, ಕಣ್ಣಿಗೆ, ಸ್ಕಿನ್ಗೆ ಭಾಳ ಚಲೋ ಇವು. ಇವು ಚಟ್ಪಟ್ ಅಂತಂದು ಅಳ್ಳಗತ್ತೆ, ಅಂದ್ರೆ ಪಾಪ್ಕಾರ್ನ್ ಇರ್ತೈತಲ್ಲ ಆ ಥರ ಆಗ್ತಾವೆ ನೋಡ್ರಿ. ಆವಾಜ್ ಆಗತ್ತೈತೆ ಅದು ಚಟ್ಪಟ್ ಅಂತಿರ್ತಾವೆ. ಸಣ್ಣ ಉರಿ ಇಟ್ಟು ನೋಡಿರಿ, ಫ್ಲೇಮ್ ಅಗ್ದಿ ಕಡಿಮೆ ಇಟ್ಟೇನಿ. ಇವನ್ನ ಚಲೋ ತಂಗೆ ಹುರ್ಕೋಬೇಕು. ಒಂದು 1/4 ಕಿಲೋ ಮಾಡಿದ್ರೆ 1 ತಿಂಗಳು ಆರಾಮಾಗಿ ಆಗ್ತೈತಿ. ಹುರ್ಕೊಂಡೇನೆ. ಈಗ ಇದಕ್ಕೆ ಮಿಕ್ಸರ್ಗೆ ಹಾಕೋದೈತಿ. ಸ್ವಲ್ಪ ಜೀರಿಗೆ ಹಾಕ್ತೇನೆ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ, ಸ್ವಲ್ಪ ಅರಿಶಿಣ ಇದು ಉಪ್ಪು ಹಾಕ್ತೇನೆ. ಇದು ಹಾಕಿ ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ. ಸಣ್ಣಗೆ ಮಿಕ್ಸರ್ಗೆ ಹಾಕ್ಬೇಕು. ನೋಡಿರಿ, ಮಿಕ್ಸರ್ಗೆ ಹಾಕೊಂಡ್ಮೇಲೆ ಹಿಂಗಾಗೈತಿ. ಇಷ್ಟು ಸಣ್ಣ ಹಾಕಬೇಕು, ಆಗ ಆಗ್ತೈತೆ. ಒಂದು 2 ಮಿನಿಟ್ಸಾಗ ಆಗ್ತೈತಿ. ಇದ್ರಾಗ ಮತ್ತು ನೀವು ಖಾರ ಉಪ್ಪು ಇನ್ನೊಂದು ಸ್ವಲ್ಪ ಹೆಚ್ಚು ಹಾಕಿದ್ರೆ ಇದು ಮಾಡ್ಕೋಬೋದು. ಅಥವಾ ಕರಿಬೇವು ಎಲೆ ಬೇಕಂದ್ರೂ ಹಾಕೋಬೋದು. ಸ್ವಲ್ಪ ಅವನು ಫ್ರೈ ಮಾಡಿ ಕಟ್ಟಕ್ಕಾದ್ಮೇಲೆ ಪುಡಿ ಮಾಡ್ಬೋದು. ಇದನ್ನು ಒಂದು 2-3 ತಿಂಗಳು ಇಟ್ಟರೆ ಏನಾಗಂಗಿಲ್ಲ. ಇದು ಅಗಸಿ ಚಟ್ನಿ ನೋಡಿರಿ, 2 ನಿಮಿಷ ಆಯ್ತು. ಲೈಟಾಗಿ ಮಾಡತ್ತೇನೆ. ಏನ್ರಿ ಬ್ರೆಡ್ ಆಮ್ಲೆಟ್ ರೀ, ಇಲ್ಲ ಶಾವಿಗೆ ಉಪ್ಪಿಟ್ರಿ. ಇದು ನೋಡಿರಿ ಬೆಣ್ಣೆ ಮಾಡತ್ತೇನೆ. ನಮ್ಮ ಡಾಲಿ ಮಾಡತ್ತೈತಿ ಅದು ಬೆಣ್ಣೆ ಮಾಡ್ರಜೆ. ಇದು 1 ಮಂತದ ಕೆನೆ ಕುಡಿಸಿರ್ತೀನಿ. ಆಮೇಲೆ ನಾನು ಮೊದಲು ಗುಂಡಿ ಒಳಗದು ಗುಂಡಿ ಒಳಗೆ ಹಿಂಗೆ ತಿರುಗಿಸ್ಬೇಕಮ್ಮ. ಮೊದಲು ಸಣ್ಣ ಗುಂಡಿ ಒಳಗದು ಮಾಡ್ತಿದ್ದೆ. ಅದು ಭಾಳ ಟೈಮ್ ಕನ್ಸ್ಯೂಮ್ ಆಗ್ತೈತೆ. ಆ್ಯಕ್ಚುಲಿ ಬುಟ್ಟಿ ಒಳಗೆ ಮಾಡಿದ್ರೆ ವಿದಿನ್ 5 ಮಿನಿಟ್ಸ್ ಹೋಗಿ ಎಷ್ಟರೇ ಬೆಣ್ಣೆ ಇರಲಿ, ಇದು ಕೆನೆ ಇರಲಿ, 5 ಮಿನಿಟ್ಸು ಆಗಂಗಿಲ್ಲ, ಅಷ್ಟು ಫಾಸ್ಟ್ ಆಗ್ತೈತಿ. ಅದಕ್ಕೆ ನಾನು ಮಾಡ್ತೇನೆ. ಇವೆರಡು ಬೋಗನಿ ತೊಳೆದಿಟ್ಟೇನೆ. ಪಟ ಇದ್ರೊಳಗೆ ಕಾಯ್ಸಾಕಿಟ್ಟು ಬೇರೆ ಕೆಲಸ ಮಾಡ್ತೇನೆ. ಇದು ಕಾಯಕ್ಕೆ ಭಾಳ ಹೊತ್ತಾಗ್ತೈತಿ, ನಿಯರ್ಲಿ ಒಂದು 45 ಮಿನಿಟ್ಸ್ ಹಂಗೆ ಬೇಕಾಗ್ತೈತಿ. ಅಂದರೆ ಭಾಳ ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಏನಾಗಲ್ಲ ಮಾಡು. ನೋಡ್ರಿ, ಸಣ್ಣ ಮಕ್ಕಳು ಮಾಡ್ಬೋದು, ಅಷ್ಟು ಈಸಿ ಇರ್ತೈತಿ ಇದ್ದೀನಿ.
ಇದು ಮಾಡ್ತಾನೆ ಅವ. ಇದು ನೋಡ್ರಿ ತುಪ್ಪ ಕಾಸಿಟ್ಟು ಹಿಂಗಾಗೈತಿ, ಎಕ್ದಮ್ ತಿಳಿ ನೀರು ಜೊತೆ ಆಗೈತಿ. ನಾನು ಇದನ್ನೀಗ ಒಂದು ಡಬ್ಬಿಗೆ ತೆಗಿತೀನಿ. ನಾನು ಯೂಸಲಿ ಸ್ಟೀಲ್ ಕ್ಯಾನ್ ಒಳಗೆ ಹಾಕ್ತೇನೆ, ಅದನ್ನು ಹಾಕ್ತೇನೆ. ಇದಿಷ್ಟು ವೇಸ್ಟೇ ಇದು, ನಾವು ಮಾಡುವಾಗೇನೋ ಅಷ್ಟು ಐತೆ ಅನ್ನಿಸ್ತೈತಿ, ಆಮೇಲೆ ಬರೋದು ಇಷ್ಟು ಬರ್ತೈತಿ ಇದು. ನನ್ನ ಕಡೆ ಒಂದ ಬೊಗನೆ ದೊಡ್ಡದು ಒಂದಿಲ್ಲ, ಇದು ಆಲ್ಮೋಸ್ಟು 1.5 ಲೀಟ್ರ್ ಆಗ್ತೈತಿ ತುಪ್ಪ.